ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕವನಗೌಡ. ಸೊ ನಾವಿವತ್ತು ಸ್ಯಾಟರ್ಡೆ ಕಬ್ಬನ್ ಪಾರ್ಕಿಗೆ ಹೋಗಿದ್ವಿ, ಯಾಕಂದರೆ ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಸೊ ಅದರಿಂದ ನಾವಲ್ಲಿ ಹೋಗಿದ್ದೀವಿ. ಸೊ ವೀಕೆಂಡ್ ಬೇರೆ ಆಗಿದೆ. ಇವತ್ತು ಎಷ್ಟು ರಶ್ ಇರುತ್ತೆ ಏನೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನೋಡಿದಾಗಲೇ ಗೊತ್ತಾಗೋದು. ಸೊ ನಿಮಗೆ ಫುಲ್ಲು ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ನೋಡಿ, ಎಲ್ಲರೂ ಹೋಗ್ತಿದ್ದೀರಿ. ಪಾರ್ಕಿಂಗ್ ಮಾತ್ರ ಫುಲ್ಲು ಇದೆ. ಪಾರ್ಕಿಗೆ ನಾವೆಲ್ಲೋ ನಿಲ್ಲಿಸಿದ್ದೀವಿ, ನಾವೆಲ್ಲೋ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಫುಲ್ಲು ರಶ್ ಇದೆ ಅಂದರೆ, ಹತ್ತತ್ತೈದು 2 ಕಿಲೋಮೀಟರ್ ನಾವು ಪಾರ್ಕ್ ಮಾಡಿ ಬಂದಿದ್ದೀವಿ ಇಲ್ಲಿಗೆ. ನೋಡಿ, ಇದು ಟಿಕೆಟ್ ಕ್ಯೂ. ಅಡಲ್ಟ್ಸಿಗೆ 30 ರೂಪೀಸ್ ಇದೆ. ಬಿಲೋ 12 ಇಯರ್ಸ್ಗೆ 10 ರೂಪೀಸ್ ಇದೆ. ಸೊ ನೋಡಿ, ಇಲ್ಲಿ ಟಿಕೆಟ್ ತಗೊಳ್ಳೋಕ್ಕೇ ಇಷ್ಟು ಜನ ಕ್ಯೂ ನಿಂತಿದ್ದಾರೆ ಇಲ್ಲಿ. ನೋಡಿ, ಎಲ್ಲರೂ ಆ ಕಡೆ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋರು ಮತ್ತೆಲ್ಲ ನೋಡ್ಕೊಂಡು ಹೊರಗಡೆ ಬರೋರೆಲ್ಲ ಹೋಗ್ತಿದ್ದಾರೆ. ಸೊ ಆದ್ದರಿಂದ ಸ್ವಲ್ಪ ಫುಲ್ಲು ರಶ್ ಇದೆ. ಸೊ ಹೊರಗಡೆ ಬರ್ತಾ ಎಂಟ್ರಿನೇ ನಮಗೆ ಅಲ್ಲಿ ತೇರು ಕಾಣಿಸ್ತಾ ಇತ್ತು. ಆ ತೇರು ನೋಡ್ಕೊಂಡು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಫ್ಲವರ್ಸ್ ಎಲ್ಲ ಇಟ್ಟಿದ್ದು, ಕಲರ್ಫುಲ್ ಆಗಿದ್ವು ಫ್ಲವರ್ಸು. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಕಲರ್ ಆಗಿದ್ವು ಹೂವುಗಳು ಮಾತ್ರ. ಅಲ್ಲಿ ಚೆನ್ನಾಗಿದ್ವು, ಒಂಥರ ಎಲ್ಲ ಸಖತ್ತಾಗಿತ್ತು ಇಲ್ಲಿ. ನೀವು ಕೂಡ ವಿಸಿಟ್ ಮಾಡ್ಬೋದು, ಬಟ್ ವೀಕೆಂಡಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬಿಟ್ಟು, ಓಕೆನಾ. ಸೊ ಇದು ನೋಡಿ, ಇದು ಪೈನಾಪಲ್ ಹಾಗೆ ಆರೆಂಜ್ ಆ್ಯಂಡ್ ಸ್ಟ್ರಾಬೆರಿ ಫ್ಲವರ್ ಶೋ ಮಾಡಿದ್ದಾರೆ. ಹಾಗೆ ಮುಂದೆ ಬರ್ತಾ ಅಲ್ಲಿ ನಮಗೆ ಅಲ್ಲಿ ಪಾಪಕ್ಕೆ ಫೋಟೋ ತೆಗಿತೀವಿ ನಿಂತ್ಕೊಳ್ಳಿ ಅಂದರೆ ಅವಳು ನಿಂತ್ಕೊತಾನೆ ಇಲ್ಲ. ಸೊ ಹಾಗೆ ಒಂದೊಂದು ಫೋಟೋ ತೊಗೊಂಡು ಮುಂದೆ ಹೋಗ್ತಾ ಇದ್ವಿ. ಎಲ್ಲ ಕಡೆಯೂ ಫುಲ್ಲು ರಶು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. 2 ಕಣ್ಣು ಸಾಲ್ತಾ ಇಲ್ಲ ಈ ಫ್ಲವರ್ಗಳನ್ನ ನೋಡೋಕ್ಕೆ. ಬಟ್ ಮಕ್ಕಳ ಜೊತೆ ಎಲ್ಲರೂ ಜಾಸ್ತಿ ಜನ ಬಂದಿದ್ದಾರೆ. ಫುಲ್ಲು ರಶ್ ಇದೆ. ನೋಡಿ, ಡಿಫ್ರೆಂಟ್ ಆಗಿರೋ ಮರಗಳದ್ದು ಕೂಡ ಇದು ಮಾರ್ಕೆಟಿಂಗಲ್ಲಿ ಮಾಡಿಟ್ಟಿದ್ದಾರೆ. ಒಂಥರ ಶೋಕೇಸ್ ಥರ ಮಾಡಿಟ್ಟಿದ್ದಾರೆ. ಚೆನ್ನಾಗಿದೆ ಇದೆಲ್ಲ. ನೋಡಿ, ಟ್ರ್ಯಾಕ್ಟರ್ ಕೂಡ ಅವರು ಫ್ಲವರಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ಚೆನ್ನಾಗಿದೆ ಒಂಥರ ಇದೆಲ್ಲ. ಫ್ಲವರ್ನ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಮುಂದೆ ಬರ್ತಾನೆ ಅಲ್ಲಿ ನಮಗೆ ಡಾಲ್ಫಿನ್ ಕಾಣಿಸ್ತು. ಆ ಡಾಲ್ಫಿನ್ ನಮಗೆ ಫ್ಲವರಲ್ಲಿ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂತಂದರೆ ಕಾಲಿಡಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇದ್ದಾರೆ. ಅಲ್ಲೇ ಮುಂದೆ ಬರ್ತಾ ಅಲ್ಲಿ ಹಾಗಲಕಾಯಲ್ಲಿ ಆನೆನ ಫುಲ್ಲು ಡೆಕೋರೇಟ್ ಮಾಡಿದ್ರು. ನೋಡಿ, ಹಾಗಲಕಾಯಿ ಮತ್ತು ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಿದ್ರೆ. ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ ಅಂತಂದರೆ, ಕ್ಯೂಗಿನ ರಶ್ ಇದ್ದಾರೆ. ನೋಡಿ, ಕ್ಯೂ ಎಲ್ಲ ರಶ್ ಇದ್ದಾರೆ. ನೋಡಿ, ಅಲ್ಲೇ ಮುಂದೆ ಬರ್ತಾ ಎಲ್ಲ ಅಂಗಡಿಗಳೆಲ್ಲ ಇಟ್ಟಿದ್ರು. ವೆರೈಟಿ ಬ್ಯಾಂಗಲ್ಸ್ ಅಂಗಡಿಗಳಂತೆ, ಬ್ಯಾಗು, ಬಟ್ಟೆ ಅಂಗಡಿಗಳಂತೆ, ಪ್ರತಿಯೊಂದು ಅಂಗಡಿ ಕೂಡ ಇಟ್ಟಿದ್ರು. ಒಬ್ಬೊಬ್ಬರು ಸಾಕಾಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ರು. ನೋಡಿ, ಸೀರೆಗಳ ಅಂಗಡಿ ಎಲ್ಲ ಇಟ್ಟಿದ್ರು. ಬಟ್ ಅಲ್ಲಿ ಕೇಳಿದ್ರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ. 1 ಡಬಲ್ ರೇಟ್ ಹೇಳ್ತಿದ್ದಾರೆ. ಹಾಗೆ ಮುಂದೆ ಬಂದೆ ನಾವು ಬಾಲಭವನ್ಗೆ ಹೋಗೋಣ ಅಂತೇಳಿ ಅಲ್ಲಿ ಟಿಕೆಟ್ ತೊಗೊಂಡು ಬಂದ್ವಿ. ಬಾಲಭವನ್ ಟಿಕೆಟ್ ಬಂದು ಟ್ರೈನಿಗೆ 50 ರೂಪೀಸು. ಟಿಕೆಟ್ ತೊಗೊಂಡು ನಾವು ಹೊರಗಡೆ ಹೋಗಬೇಕು. ನಮ್ಮ ಹಸ್ಬೆಂಡು ಟಿಕೆಟ್ ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ. ಇಲ್ಲಿ ಸಮ್ಟೈಮ್ಸ್ ನೆಟ್ವರ್ಕ್ ಯೂಸ್ ಆಗಲ್ಲ, ನೆಟ್ವರ್ಕ್ ಇರಲ್ಲ. ಆದ್ದರಿಂದ ನೀವು ಸ್ವಲ್ಪ ಕ್ಯಾಶ್ ಇಟ್ಕೊಬಂದರೆ ಒಳ್ಳೆಯದು. ನಾವು ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಬಾಲಭವನ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದೆ ನೋಡಿರಿ. ಫಸ್ಟ್ ನಾವು ಬಂದಿದ್ವಿ ವೀಕ್ ಡೇಸಲ್ಲಿ, ನಾವು ಫ್ರೆಂಡ್ಸ್ ಬಂದಿದ್ವಿ. ಆವಾಗ ಏನೂ ರಶ್ ಇದ್ದಿಲ್ಲ, ಆವಾಗ ಫ್ಲವರ್ ಶೋ ಏನಿದ್ದಿಲ್ಲ, ಅದರಿಂದ ಯಾವುದೇ ರಶ್ ಇದ್ದಿಲ್ಲ. ಬಟ್ ಇದು ಈಗ ಫ್ಲವರ್ ಶೋ ಇದೆ, ಅದು ಬೇರೆ ವೀಕೆಂಡ್ ಬೇರೆ, ಸಿಕ್ಕಾಪಟ್ಟೆ ರಶ್ ಇದೆ. ನೋಡಿ, ಈಗ ನನ್ನ ಮಗಳು ಉಯ್ಯಲೆ ಆಡ್ಕೊಂಡು, ಜೋಕಲ್ಲಿ ಎಲ್ಲ ಆಡ್ಕೊಂಡು, ಜಾರಬಂಡೆಲ್ಲ ಆಡ್ಕೊಂಡು ಇದ್ದಾಳೆ. ಅಂದರೆ ಮಕ್ಕಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಒಂದು ದಿನಕ್ಕೆ. ನೋಡಿ, ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ, ID ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಬಿಡ್ತಾರೆ. ಸೊ ಇವಾಗ ಅಲ್ಲೆಲ್ಲ ಆಯಿತು. ಇವಾಗ ನಾವು ಹೊರಟ್ರಿ, ಯಾಕಂತಂದರೆ ಆಗಲೇ 4:30 ಆಗಿದೆ, ಮಳೆ ಬರ್ತಾರೆ ಆಗಿದೆ. ನಾವು ರೂಟೆಲ್ಲ ಮಿಸ್ ಆಗಿ ಎಲ್ಲೋ ಒಂದು ಕಡೆ ಕಾರ್ ನಿಲ್ಲಿಸಿ ನಾವೆಲ್ಲೋ ಬರ್ತಾಯಿದ್ವಿ. ಬರ್ತಾ ದಾರಿಯಲ್ಲೇ ನಮಗೆ ವಿಧಾನಸೌಧ ಕಾಣಿಸ್ತು. ಜೊತೆಗೆ ವಿಧಾನಸೌಧವನ್ನು ನೋಡಿಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ ಉಟ್ಕೊಂಡು ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ ಎಲ್ಲಿ ನಿಲ್ಸಿದ್ದೀವಿ ಅಂತ ಗೊತ್ತಿಲ್ಲ, ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಬರಲೇಬೇಡಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಇದು ವಿಧಾನಸೌಧ ಮುಂದೆ ಇದ್ದೀವಿ ನಾವು. ನೋಡಿ, ಇದು ಹೈಕೋರ್ಟು. ಸೊ ನಾವೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ವಿಧಾನಸೌಧ ಮುಂದೆನೇ ಹೋಗಬೇಕು. ಆಗ ವಿಧಾನಸೌಧ ಇನ್ನೊಂದ್ಸಲ ನೋಡಿಕೊಂಡು ಹೊರಟಿದ್ದೀವಿ. ಮಕ್ಕಳನ್ನಂತೂ ವೀಕೆಂಡಲ್ಲಿ ಕರ್ಕೊಬರ್ಬೇಡಿ, ವೀಕ್ ಡೇಸಲ್ಲಿ ಕರ್ಕೊಬನ್ನಿ. ಓಕೆ, ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್.